ನಮ್ಮ ಉತ್ತರ ಕನ್ನಡದಲ್ಲಿ ಹಲವಾರು ಪ್ರಸಿದ್ಧ ದೇವಸ್ಥಾನಗಳಿವೆ. ಅದರಲ್ಲಿ ಒಂದು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಅಳವೆಕೊಡಿ. ಸುಮಾರು 200-300 ವರ್ಷ ಇತಿಹಾಸ ಈ ದೇವಸ್ಥಾನ ಇರೋದು ಭಟ್ಕಳದಲ್ಲಿ. ಹಾಗೇನೆ ಜಗತ್ ಪ್ರಸಿದ್ಧ ಮುರುಡೇಶ್ವರ ಶಿವನ ದೇವಸ್ಥಾನದಿಂದ ಒಂದು 10-15 ಕಿಲೋಮೀಟರ್ ದೂರದಲ್ಲಿ. ಇನ್ನು ದೇವಸ್ಥಾನದ ಹಿನ್ನೆಲೆ ನೋಡೋದಾದ್ರೆ, ಇಲ್ಲಿಯ ಬೆಸ್ತರಿಗೆ ಸಮುದ್ರದಲ್ಲಿ ತೇಲಿ ಬಂದಂತಹ ತಾಯಿಯ ಬಿಂಬ ಸಿಕ್ಕಿರೋದು ಕೇದಿಗೆಯ ಹಿಂಡಿನಲ್ಲಿ. ಅಲ್ಲಿಂದ ಇಲ್ಲಿಯವರೆಗೂ ಭಕ್ತರು ಬೇಡಿದ್ದನ್ನೆಲ್ಲ ನೀಡ್ತಾ ಅವರ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾ ತಾಯಿ ನೆಲೆಸಿರೋದು ಅಳವೆಕೊಡಿಯ ಗ್ರಾಮದಲ್ಲಿ. ಜೊತೆಗೆ 2 ವರ್ಷಕ್ಕೊಮ್ಮೆ ನಡೆಯೋ ಮಾರಿ ಜಾತ್ರೆ, ಹಾಗೇನೆ ಅದರ ಮೆರವಣಿಗೆ, ನವರಾತ್ರಿ 9 ದಿನಗಳಲ್ಲಿ ಕಾಣಸಿಗುವಂತಹ ದೇವಿಯ ಅಲಂಕಾರ, ಇವನ್ನೆಲ್ಲ ನೋಡ್ಬೇಕು ಅಂದ್ರೆ ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ಲೇಬೇಕು. ಇನ್ನು ತುಂಬೆ ಹೂವಿನ ಪ್ರಸಾದದ ಮೂಲಕ ಭಕ್ತರ ಕಷ್ಟಗಳಿಗೆ ಪರಿಹಾರ ನೀಡು ಈ ತಾಯಿ ಸಂತಾನ ಇಲ್ಲದೆ ಇರುವಂತಹ ದಂಪತಿಗಳಿಗೆ ಮಕ್ಕಳನ್ನ ಕರುಣಿಸುವಂತಹ ಮಹಾತಾಯಿ ಕೂಡ ಆಗಿದ್ದಾಳೆ. ಇನ್ನು ಮೀನುಗಾರಿಕೆ ಉದ್ಯೋಗ ಹಾಗೇನೆ ಇತರ ವ್ಯಾಪಾರಗಳನ್ನು ಮಾಡುವಂತಹ ಇಲ್ಲಿಯ ಜನರ ಬೆನ್ನೆಲುಬಾಗಿ ನಿಂತಿರುವ ಈ ತಾಯಿಯ ಶಕ್ತಿ ಅಪಾರ. ಬಂದ ಎಲ್ಲ ಭಕ್ತರಿಗೆ ಯಾವುದೇ ಜಾತಿ ಧರ್ಮ ಇಲ್ಲದೇನೆ ಪ್ರತಿನಿತ್ಯ ಅನ್ನ ಸಂತರ್ಪಣೆ ಮಾಡುವಂತದ್ದು ಈ ದೇವಸ್ಥಾನದ ಇನ್ನೊಂದು ವಿಶೇಷ. ನೆಕ್ಸ್ಟ್ ಟೈಮ್ ನೀವು ಉತ್ತರ ಕನ್ನಡಕ್ಕೆ ಬರ್ತಾ ಇದ್ರೆ, ಅದರಲ್ಲೂ ಭಟ್ಕಳ ಮುರುಡೇಶ್ವರ ಸೈಡಿಗೆ ಬರ್ತಾ ಇದ್ರೆ, ಈ ದೇವಸ್ಥಾನಕ್ಕೆ ಬರೋದನ್ನ ಮಿಸ್ ಮಾಡಲೇಬೇಡಿ. ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಬೇಕು ಅಂದ್ರೆ ಕಮೆಂಟ್ ಮಾಡಿ.